ನಮಸ್ಕಾರ ಎಲ್ರಿಗೂ. ಅಂತೂ ಇಂತೂ ಸೆಕೆಂಡ್ ಟ್ರೈಮಿಸ್ಟ್ರಿಗೆ ಬಂದ್ಬಿಟ್ರಿ. ಸೊ ಸೆಕೆಂಡ್ ಟ್ರೈಮಿಸ್ಟರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದನ್ನ ಗೋಲ್ಡನ್ ಪೀರಿಯಡ್ ಆಫ್ ಪ್ರೆಗ್ನೆನ್ಸಿ ಜರ್ನಿ ಅಂತ ಕರಿತೀವಿ. ಯಾಕಂದರೆ ಮೊದಲನೇ 3 ತಿಂಗಳಲ್ಲಿ ವಿಪರೀತ ವಾಂತಿ, ಸುಸ್ತು, ಮಾರ್ನಿಂಗ್ ಸಿಕ್ನೆಸ್ಸು ಎಲ್ಲ ಇರುತ್ತೆ. ಸೊ ಈಗ ತಾನೇ 13ನೇ ವಾರಕ್ಕೆ ಕಾಲಿಟ್ಟಾಗ ಇದೆಲ್ಲ ಕಮ್ಮಿ ಆಗಕ್ಕೆ ಶುರುವಾಗಿರುತ್ತೆ. ಮತ್ತು ಫ್ರೀಯಾಗಿ ಒಂಥರ ಫೀಲಿಂಗ್ ಗುಡ್ ಥರ ಅನಿಸ್ತಿರುತ್ತೆ. ಸೊ ಅದಕ್ಕೋಸ್ಕರ ಈ ಟೈಮ್ನ ಪ್ರೆಗ್ನೆನ್ಸಿ ಜರ್ನಿಯ ಗೋಲ್ಡನ್ ಪೀರಿಯಡ್ ಅಂತ ಕರೀತಾರೆ. ಈ ವಿಡಿಯೋದಲ್ಲಿ ನಾನು ಇನ್ ಡೀಟೇಲ್ ಆಗಿ ಪ್ರೆಗ್ನೆನ್ಸಿ ಸೆಕೆಂಡ್ ಟ್ರೈಮಿಸ್ಟರ್ ಬಗ್ಗೆ ಹೇಳ್ತೀನಿ. ಮಗು ಹಾರ್ಟ್ ಬೀಟ್ ಎಷ್ಟಿರಬೇಕು, ವೆಯ್ಟ್ ಎಷ್ಟಿರಬೇಕು, ಎಲ್ಲ ಡೀಟೇಲ್ಸು ಹೇಳ್ತೀನಿ. ಹಾಗೆ ಈ ಸಮಯದಲ್ಲಿ ಮುಖ್ಯವಾಗಿರೋ ಒಂದು ಸ್ಕ್ಯಾನ್, ಹಾಗೆ ಆ ಸ್ಕ್ಯಾನ್ನಲ್ಲಿ ಏನೇನೆಲ್ಲ ಚೆಕ್ ಮಾಡ್ತಾರೆ, ಏನೇನೆಲ್ಲ ನಾವು ತಿಳ್ಕೋಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ನಾವು ಇವಾಗ ಆಲ್ರೆಡಿ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಇದ್ದಂಥ ಇದಕ್ಕಿಂತ ಈಗ ಸ್ವಲ್ಪ ಚೇಂಜಸ್ ಆಗಿದೆ ಬಾಡಿ. ಸೊ ಏನೇನೆಲ್ಲ ಆಗಕ್ಕೆ ಶುರುವಾಗಿರುತ್ತೆ ಅನ್ನೋದನ್ನ, ಚೇಂಜಸ್ ಆಗಿರೋದನ್ನ ಹೇಳ್ತೀನಿ ಮೊದಲಿಗೆ. ಈಗ ಆಲ್ರೆಡಿ ನಮಗೆ ಈ ಮುಂಚೆ ನಿಂಗೇನೋ ಪ್ರೆಗ್ನೆಂಟ್ ಅನ್ನಂಗೆ ಕಾಣ್ತಾ ಇಲ್ಲ, ಹೊಟ್ಟೆ ಕಾಣಿಸ್ತಿಲ್ಲ ಅಂತಿರ್ತಾರೆ. ಸೊ ಇವಾಗ ಸ್ವಲ್ಪ ಮಟ್ಟಿಗೆ ಹೊಟ್ಟೆ ನಿಮಗೆ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗಿರುತ್ತೆ. ಹಾಗೆ ನಿಮ್ಮ ಸ್ತನಗಳಲ್ಲಿ ತುಂಬಾ ಬದಲಾವಣೆ ಆಗ್ತಿರುತ್ತೆ. ಭಾರ ಅನ್ಸೋದು ಅಥವಾ ದಪ್ಪ ಆಗಿದೆ ಅಂತ ಅನ್ಸೋದು, ಹಾಗೆ ಮಂಡಿ, ತೊಡೆ, ಹಾಗೆ ಕುತ್ತಿಗೆ ಕಪ್ಪಾಗೋದು ಈ ಥರ ಆಗಿರುತ್ತೆ. ಹಾಗೆ ಸ್ಟ್ರೆಚ್ ಮಾರ್ಕ್ಗಳು ಆಗೋದಕ್ಕೆ ಶುರುವಾಗಿರುತ್ತೆ. ಸೊ ಈ ಥರ ಸಾಮಾನ್ಯವಾಗಿ ಇದೆಲ್ಲ ಆಗೋದು ಸಾಮಾನ್ಯನೇ. ಈ ಥರದ್ದೆಲ್ಲ ಆಗೋದಕ್ಕೆ ಬಾಡಿನಲ್ಲಿ ಚೇಂಜಸ್ ಆಗೋದಕ್ಕೆ ಶುರುವಾಗ್ಬಿಟ್ಟಿರುತ್ತೆ. ಸೊ ಈ ಟೈಮಲ್ಲಿ ನಾವು ಆದಷ್ಟು ಸಾಕಷ್ಟು ಆಹಾರಗಳನ್ನ ಸೇವನೆ ಮಾಡಬೇಕು. ಪ್ರೋಟೀನ್ ಇರೋ ಆಹಾರಗಳನ್ನೇ ತಗೋಬೇಕು. ಹಾಗೆ ಕ್ರೇವಿಂಗ್ಸ್ ಅಂತ ಹೇಳಿ ಈ ವಿಪರೀತ ಜಂಕ್ ಫುಡ್ ತಿನ್ನೋದು, ಹೆವಿ ಸ್ವೀಟ್ ತಿನ್ನೋದು, ಈ ಥರದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕು. ಸೊ ಹೆಚ್ಚು ಸೊಪ್ಪು, ತರಕಾರಿ, ಮೊಟ್ಟೆ, ಡೈರಿ ಪ್ರಾಡಕ್ಟ್ಸು, ಹಾಲು, ಮೊಸರು, ತುಪ್ಪ ಈ ಥರದನ್ನ ಹೆಚ್ಚಾಗಿ ತಗೋಬೇಕು. ಸೊ ಇದಿಷ್ಟು ಏನೇನು ತಿನ್ನಬೇಕು ಅನ್ನೋದಾದರೆ, ನೆಕ್ಸ್ಟು ಬಂದರೆ ನಮಗೆ ಈಗ ಮಗು ಎಷ್ಟು ವೆಯ್ಟ್ ಇರುತ್ತೆ ಅನ್ನೋದಾದರೆ 13ನೇ ವಾರಕ್ಕೆ ಸರಿಸುಮಾರು ತುಂಬ ಕಮ್ಮಿ ಇರುತ್ತೆ ಮಗು ಗ್ರಾಮ್ ಲೆಕ್ಕದಲ್ಲಿ ಇರೋದಾದರೆ. ಸೊ 27ನೇ ವಾರ ಅಂದರೆ ಸೆಕೆಂಡ್ ಟ್ರೈಮಿಸ್ಟರ್ ಯಾವಾಗ ಅಂತಂದರೆ 13ನೇ ವಾರದಿಂದ 27ನೇ ವಾರಕ್ಕೆ ನಾವು ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಕರಿತೀವಿ. ಈ 3 ತಿಂಗಳು ಏನಿದೆ, ಸೊ ಇದನ್ನು ನಾವು ಗೋಲ್ಡನ್ ಪೀರಿಯಡ್ ಅಂತ ಕರೆಯೋದು. ಇವಾಗ ನೀವು ಆಲ್ರೆಡಿ ಆರಾಮಾಗಿರ್ತೀರ, ಹಾಗಾಗಿ ನೀವು ತುಂಬ ಹೆಲ್ದಿ ಫುಡ್ನ ತಗೊಳ್ಳೋಕ್ಕೆ ಟ್ರೈ ಮಾಡಿ. ಕ್ರೇವಿಂಗ್ಸ್ ಅಂತ ವಿಪರೀತ ಜಂಕು ಅದನ್ನೆಲ್ಲ ತಿನ್ನೋದನ್ನು ಅವಾಯ್ಡ್ ಮಾಡಿ. ನೆಕ್ಸ್ಟು 13ನೇ ವಾರದಲ್ಲಿ ಮಗು ಗ್ರಾಮ್ ಲೆಕ್ಕದಲ್ಲಿ ಇರೋದಾದರೆ 27ನೇ ವಾರ ಮುಗಿಯೋ ಅಷ್ಟರಲ್ಲಿ 800 ಗ್ರಾಮ್ಸಿಂದ 1 kg ಮಗು ವೆಯ್ಟ್ ಇರಬೇಕು. ಸೊ ಇಷ್ಟೇ ಇರಬೇಕು ಅಂತ ಎಕ್ಸಾಕ್ಟಾ ಇಲ್ಲ. ಒಂದೊಂದು ಮಗುಗೆ ಅಥವಾ ಒಂದೊಂದು ತಾಯಿದಿರಿಗೆ ವೆಯ್ಟು ವೇರಿಯೇಷನ್ ಆಗುತ್ತೆ. ಸೊ ಈಗ ನನಗೆ 700 ಗ್ರಾಮ್ಸ್ ಇದ್ದು ಬೇರೆಯವ್ರಿಗೆ 800 ಇದ್ರೆ ನಾವು ಹೆದರ್ಕೋಬೇಕಾಗಿಲ್ಲ. ನನ್ನ ಮಗು ಏನು ಬರೀ 700 ಗ್ರಾಮ್ ಇದೆ ಅಂತ. ಸೊ ಈ ತೂಕದ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ತೂಕ ಯಾವಾಗ ಜಾಸ್ತಿ ಆಗುತ್ತೆ, ನಾವು ಇದ್ರ ಬಗ್ಗೆ ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ವೆಯ್ಟ್ ಬಗ್ಗೆ. ಸೊ ನಮ್ಮ ಕೆಲಸ ಏನು, ಮಗು ವೆಯ್ಟ್ ಗೇನ್ ಆಗಬೇಕು ಅಂದರೆ ನಾವು ತಿನ್ನಬೇಕು ಚೆನ್ನಾಗಿ, ಪ್ರೋಟೀನು, ಆಮೇಲೆ ಗ್ರೀನರಿ ಇರೋವಂಥ ಆಹಾರಗಳನ್ನ ವಿಪರೀತ ತಿನ್ನೋದನ್ನು ನಾವು ರೂಢಿ ಮಾಡಿಕೊಂಡ್ರೆ ಮಗು ವೆಯ್ಟ್ ಗೇನ್ ತಾನೇ ಆಗುತ್ತೆ. ಸೊ ನಮ್ಮ ಈಗ ಮಗುವಿನಲ್ಲಿ ಏನೇನು ಚೇಂಜಸ್ ಆಗಿರುತ್ತೆ ಅಂದರೆ 13ನೇ ವಾರಕ್ಕೆ ಆಲ್ಮೋಸ್ಟ್ ಮಗುವಿನ ಮುಖ ಸ್ಪಷ್ಟತೆಯನ್ನು ಕಾಣ್ತಾ ಇರುತ್ತೆ. ಸೊ ಇವಾಗ ಕಿವಿ, ಕಣ್ಣು ಎಲ್ಲ ತನ್ನ ಸ್ಥಾನಕ್ಕೆ ಬಂದು ಕುತ್ಕೋತಾ ಇರುತ್ತೆ. ಸೊ 27ನೇ ವಾರದಷ್ಟರಲ್ಲಿ ನಿಮ್ಮ ಮಗುವಿನ ವೆಯ್ಟ್ ಬಂದು 800 to 1 kg ಆಸುಪಾಸಲ್ಲಿ ವೆಯ್ಟು ಇರಬೇಕಾಗುತ್ತೆ. ಇದನ್ನು ನಿಮಗೆ ಡಾಕ್ಟರ್ ಹೇಳ್ತಾರೆ. ಸೊ ನೆಕ್ಸ್ಟ್ ಬಂದು ಸ್ಕ್ಯಾನಿಂಗ್ ಬಗ್ಗೆ ಮಾತಾಡೋದಾದರೆ, ಇದರಲ್ಲಿ ಇಂಪಾರ್ಟೆಂಟ್ ಸ್ಕ್ಯಾನಿಂಗ್ ಇದೆ. ಸೊ ಇದನ್ನು 18, 22ನೇ ವಾರದ ಮಧ್ಯೆ ಮಾಡ್ತಾರೆ, ಅಥವಾ 22, 23, 18, 19, 20, 21, 22 ಈ ಟೈಮಲ್ಲಿ ನಿಮಗೆ ಡಾಕ್ಟರ್ ಯಾವಾಗ ಕೊಟ್ಟಿರ್ತಾರೆ. ಯೂಶುವಲ್ ಆಗಿ 18ರಿಂದ 21ನೇ ವಾರದ ಒಳಗಡೆ ಈ ಸ್ಕ್ಯಾನಿಂಗ್ನ ಮಾಡ್ತಾರೆ. ಈ ಸ್ಕ್ಯಾನಿಂಗ್ನ ಯಾರು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ, ಯಾಕಂದರೆ ಈ ಸ್ಕ್ಯಾನಿಂಗ್ ತುಂಬ ಇಂಪಾರ್ಟೆಂಟು. ಇದರಲ್ಲಿ ಪ್ರತಿಯೊಂದು ಅಂಗಗಳನ್ನು, ಮಗುವಿನ ಬೆಳವಣಿಗೆ ಹೇಗಾಗ್ತಿದೆ ಅಂಗಗಳು ಅನ್ನೋದನ್ನ ಚೆಕ್ ಮಾಡ್ತಾರೆ. ಹಾಗಾಗಿ ಈ ಸ್ಕ್ಯಾನಿಂಗು ತುಂಬ ಇಂಪಾರ್ಟೆಂಟು. ಸ್ಕ್ಯಾನಿಂಗ್ ಹೆಸರು ಅನಾಮಲಿ ಸ್ಕ್ಯಾನಿಂಗ್. ಸೊ ಇದನ್ನು ಅನಾಮಲಿ ಸ್ಕ್ಯಾನಿಂಗ್ನ ಯಾಕೆ ಮಾಡ್ತಾರೆ ಅನ್ನೋದಾದರೆ, ಇದರಲ್ಲಿ ಪ್ರತಿಯೊಂದು ಅಂಗಗಳನ್ನು ಇನ್ ಡೀಟೇಲ್ ಆಗಿ ಚೆಕ್ ಮಾಡ್ತಾರೆ. ಮಗುವಿನ ಮುಖ ಸರಿಯಾಗಿ ಬೆಳವಣಿಗೆ ಆಗಿದೆಯಾ,
ಕಣ್ಣು ಕಿವಿ ಎಲ್ಲ ಅದೇ ಪ್ಲೇಸಲ್ಲಿ ಡೆವಲಪ್ ಆಗಿದೆಯಾ, ಸೊ ಮೂಗಿನ ನೋಸ್ ಬೋನ್ ಹೇಗೆ ಡೆವಲಪ್ ಆಗಿದೆ, ಅಥವಾ ಸೀಳು ತುಟಿ ಏನಾದರೂ ಇದೆಯಾ, ಜೆನೆಟಿಕ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ನಿಮಗೆ ಸೀಳು ತುಟಿ ಆ ಥರದ್ದೆಲ್ಲ ಇದನ್ನ ಮುಂಚೆನೆ ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗುತ್ತೆ. 5ನೇ ತಿಂಗಳು ಸ್ಕ್ಯಾನಿಂಗ್ ಅಂತಾನೆ ಕರೀತಾರೆ ಇದನ್ನ. ಸೊ ಇಲ್ಲಾಂದ್ರೆ ಅನಾಮಲಿ ಸ್ಕ್ಯಾನಿಂಗ್ ಅಂತ ಕರೀತಾರೆ. ಸೊ ಸೆಕೆಂಡ್ ಸ್ಟೇಜ್ ಸ್ಕ್ಯಾನಿಂಗ್ ಅಂತಾನೂ ಕೂಡ ಕರೀತಾರೆ. ಈ ಸ್ಕ್ಯಾನಿಂಗ್ನ ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಡಾಕ್ಟರ್ ಯಾವಾಗ ಹೇಳ್ತಾರೆ ಆಗ ನೀವು ಭೇಟಿ ನೀಡ್ಬಿಟ್ಟು ಈ ಸ್ಕ್ಯಾನಿಂಗ್ನ ಮಾಡಿಸ್ಕೊಳ್ಳೋದು ತುಂಬ ಮುಖ್ಯ. ಹಾಗೆ ಈ ಸ್ಕ್ಯಾನಿಂಗಲ್ಲಿ ಬೆನ್ನು ಹುರಿ ನರ ಹೇಗೆ ಬೆಳವಣಿಗೆ ಆಗಿದೆ, ಬೆನ್ನು ಸ್ಪೈನಲ್ ಕಾರ್ಟ್ ಹೇಗೆ ಬೆಳವಣಿಗೆ ಆಗಿದೆ, ಹಾಗೆ ಕಾಲುಗಳು, ಮೂಳೆಗಳು, ಶ್ವಾಸಕೋಶ ಹೇಗೆ ಬೆಳವಣಿಗೆ ಆಗಿದೆ, ಹೃದಯದ ಇವು ಎಡರುದ್ ಕುಕ್ಷಿ, ಬಲರುದ್ ಕುಕ್ಷಿ, 4 ಗೋಡೆ ಏನು ಹೇಳ್ತೀವಿ ಅದು ಸರಿಯಾಗಿದೆಯಾ, ಮಗುವಿನ ಬ್ರೈನ್ ಸರಿಯಾಗಿ ಆಗಿದೆಯಾ, ಪ್ರತಿಯೊಂದೂ ಅನಾಮಲಿ ಸ್ಕ್ಯಾನಿಂಗಲ್ಲಿ ಡೀಟೇಲಿಂಗ್ ಆಗಿ ಚೆಕ್ ಮಾಡೋ ಸ್ಕ್ಯಾನಿಂಗ್ನೇ ಅನಾಮಲಿ ಸ್ಕ್ಯಾನಿಂಗು. ಸೊ ಹಾಗಾಗಿ ನೀವು ಅನಾಮಲಿ ಸ್ಕ್ಯಾನಿಂಗ್ನ ಮಿಸ್ ಮಾಡದೆ ಮಾಡಿಸ್ಕೊಳ್ಳಿ. ಈ ಟೈಮಲ್ಲಿ ನಿಮ್ಮ ಮಗುವಿನ ಕಿವಿ ಶ್ರವಣ ಶಕ್ತಿ ಇಂಪ್ರೂವ್ ಆಗಿರುತ್ತೆ. ಸೊ ಇವಾಗ ನಿಮ್ಮ ಮಗು ನೀವು ಮಾತಾಡೋದನ್ನ ಕೇಳಿಸ್ಕೋಬೋದು. ಸೊ ನಿಮ್ಮ ಮೂಡ್ ಸ್ವಿಂಗ್ಸು ನಿಮ್ಮ ಮಗುವಿನ ಮೇಲೆ ಇಂಪ್ಯಾಕ್ಟ್ ಆಗ್ತಿರುತ್ತೆ. ನೀವು ಖುಷಿಯಾಗಿದ್ರೆ ಮಗು ಖುಷಿಯಾಗಿರುತ್ತೆ, ನೀವು ದುಃಖದಲ್ಲಿದ್ರೆ ಮಗು ಕೂಡ ದುಃಖದಲ್ಲಿರುತ್ತೆ. ನಿಜವಾಗ್ಲೂ ನಿಜಾನ ಅಂತ ಅನಿಸುತ್ತೆ, ಬಟ್ ನಾನು ಫೀಲ್ ಮಾಡಿದ್ದೀನಿ. ಸೊ ನೀವು ಕೂಡ ಈಗ ಶ್ರವಣಶಕ್ತಿ ಇಂಪ್ರೂವ್ ಆಗಿರೋದ್ರಿಂದ ನಿಮ್ಮ ಮಗುಗೆ ನೀವು ಈಗ ಕಥೆಗಳನ್ನು ಹೇಳೋಕ್ಕೆ ಶುರು ಮಾಡಿ, ಮೆಲೋಡಿ ಸಾಂಗ್ಗಳನ್ನ ಕೇಳೋಕ್ಕೆ ಶುರು ಮಾಡಿ. ಹಾಗೆ ನಾನು ನನ್ನ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಈ ಟೈಮಲ್ಲಿ ನಾನು ಭಗವದ್ಗೀತೆನ ಓದಿದ್ದೀನಿ. ಪೂರ್ತಿಯಾಗಿ ಭಗವದ್ಗೀತೆನ ಓದೋಕ್ಕಾಗಿರಲಿಲ್ಲ, ಬಟ್ ಮಕ್ಕಳ ರಾಮಾಯಣ ಪುಸ್ತಕ ಅದು ಒಂದಿಷ್ಟಪ್ಪ ಇರುತ್ತೆ, ಅದನ್ನು ಫುಲ್ಲು ಓದಿದ್ದೀನಿ. ಮತ್ತು ಅಚ್ಯುತಂ ಕೇಶವಂ ಸಾಂಗ್ ನನಗೆ ಫೇವ್ರೇಟು. ನನ್ನ ಮಗ ಈಗ ನಾನು ಹೇಳ್ಬೇಕಾದ್ರೆ ಅದನ್ನು ವಾಪಸ್ ಹೇಳ್ತಾನೆ, ಅದೊಂದೇ ಖುಷಿ. ಅವಾಗಿಂದ ಆ ಸಾಂಗ್ನ ಹೇಳ್ಕೊಂಬರ್ತಿದ್ದೆ. ಸೊ ಹಾಗೆ ನೀವು ಯಾವುದಾದ್ರೂ ಮಂತ್ರಗಳು, ದೇವರ ಪಠಣೆಗಳು ಈ ಥರದನ್ನ ಹೇಳೋಕ್ಕೆ ಇವಾಗಿಂದಲೇ ಶುರು ಮಾಡಿ. ಇದು ಮಗುವಿನ ಮೇಲೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಒಳ್ಳೆ ಒಂದು ಗುಣಗಳನ್ನ ಬೆಳೆಸೋದಕ್ಕೆ ಇವಾಗಿಂದನೇ ಶುರು ಮಾಡ್ಬೋದು. ಯಾಕಂದರೆ ನೀವು ಮಾತಾಡ್ತಿರೋದನ್ನ ನಿಮ್ಮ ಮಗು ಕೇಳಿಸ್ಕೊತಾ ಇದೆ. ಸೊ ಹಾಗೆ ಇನ್ನೇನು ಒಳ್ಳೆ ಯೋಚನೆಗಳನ್ನ ಮಾಡಿ, ಮನೆ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಒಳ್ಳೆ ಥಿಂಕಿಂಗ್ನ ಮಾಡಿ. ಮೇಜರಾಗಿ ಇದು ನಿಮಗೆ ತುಂಬ ಇಂಪಾರ್ಟೆಂಟ್. ನೀವೆಷ್ಟು ಪೀಸ್ಫುಲ್ ಆಗಿರ್ತೀರ ಅಷ್ಟು ಪೀಸ್ಫುಲ್ಲಾಗಿ ನಿಮ್ಮ ಮಗು ಹೊಟ್ಟೆ ಒಳಗಡೆ ಆಡೋದಕ್ಕೆ ಶುರುವಾಗುತ್ತೆ. ಹಾಗೆ ಇನ್ನು ನಿಮ್ಮ ಮಗುದು ಮೂಮೆಂಟ್ಸ್ ಕೂಡ ಶುರುವಾಗಿರುತ್ತೆ ಇವಾಗ. ಸೊ ಮಗು ಯಾವ ಥರ ಮೂಮೆಂಟು 18ರಿಂದ 20ನೇ ವಾರದಲ್ಲಿ ಆಲ್ಮೋಸ್ಟ್ ಮಗುದು ಮೂಮೆಂಟ್ಸ್ ಸ್ವಲ್ಪ ನಿಮಗೆ ಶುರುವಾಗಕ್ಕೆ, ಇನ್ನೂ ಕಿಕ್ ಶುರುವಾಗಿರಲ್ಲ. ಕಿಕ್ ಆದರೆ ಮಗು ಒದಿಯುತ್ತೆ. ಸೊ ಇವಾಗ ನಮಗೆ ಜಸ್ಟ್ ಒಂದು ಮೂಮೆಂಟು ಅಂದರೆ ಒಂದು ಚಿಕ್ಕ ಮೀನು ಹೊಟ್ಟೆಲಿ ಓಡಾಡ್ದಂಗೆ ಆಗೋದು, ಅಥವಾ ಒಂದು ಚಿಟ್ಟೆ ಹಾರಾಡೋ ಥರ ಆಗೋದು, ಈ ಥರದ್ದು ಫೀಲಿಂಗು ಆಗೋಕ್ಕೆ ಶುರುವಾಗಿರುತ್ತೆ. ಸೊ ಇನ್ನು ಒಳ್ಳೆ ಆಹಾರ ತಿನ್ನಿ, ಒಳ್ಳೆ ಪ್ರೋಟೀನ್ ಯುಕ್ತ ಆಹಾರ ತಿನ್ನಿ, ಒಳ್ಳೆ ತರಕಾರಿ ಸೊಪ್ಪು ಚೆನ್ನಾಗಿ ತಿನ್ನಿ. ಈ ಟೈಮಲ್ಲಿ ಐರನ್ನ ಕಮ್ಮಿ ಆಗೋ ಥರ ಮಾಡ್ಕೋಬೇಡಿ. ಯಾಕಂದರೆ ಡೆಲಿವರಿ ಟೈಮಲ್ಲಿ ನಿಮ್ಗೆ ಏನಾದರೂ HB ಕಮ್ಮಿ ಇತ್ತು ಅಂದರೆ ಬ್ಲಡ್ ಹಾಕ್ಸ್ಬೇಕು, ಬ್ಲಡ್ ಕಮ್ಮಿ ಇದೆ ಅಂತ ಹೇಳಕ್ಕೆ ಶುರು ಮಾಡ್ಬಿಡ್ತಾರೆ. ಇವಾಗಿಂದನೇ ನೀವು ಚೆನ್ನಾಗಿ ಒಳ್ಳೆ ಆಹಾರ ಪದ್ಧತಿನ ರೂಢಿಸ್ಕೊಳ್ಳಿ. ಕ್ಯಾಲ್ಸಿಯಂ ಕಮ್ಮಿ ಆಗದೆ ಇರೋ ಥರ ನೋಡ್ಕೊಳ್ಳಿ. ಹಾಲನ್ನ ಚೆನ್ನಾಗಿ ಕುಡೀರಿ. ಬೆಳಗ್ಗೆ ಸಂಜೆ ಏನಾದರೂ ಮಿಕ್ಸ್ ಮಾಡಿಕೊಂಡು ಹಾಲನ್ನ ಕುಡಿಯೋಕ್ಕೆ ಟ್ರೈ ಮಾಡಿ. ಡ್ರೈ ಫ್ರೂಟ್ಸ್ ತಿನ್ನಿ, ಒಳ್ಳೆ ಫ್ರೂಟ್ಸ್ ತಿನ್ನಿ, ಫ್ರೆಶ್ ಆಗಿರೋ ತರಕಾರಿ ಹಾಗೆ ಸೊಪ್ಪುಗಳನ್ನ ಸೇರಿಸಿ. ಸೊ ಇವತ್ತಿಂದ ನೀವು ಮಗುಗೆ ಏನು ಆಹಾರಗಳನ್ನ ಕೊಡ್ತೀರಾ ಅವನ ಶಕ್ತಿಯಾಗಿ ಮಾಡುತ್ತೆ. ನಾನು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ತಿಂದಿದ್ದ ಆಹಾರ ಏನು ಅಂತಂದರೆ ಆಕ್ರೋಟ್ನ ಸಿಕ್ಕಾಪಟ್ಟೆ ತಿಂದಿದ್ದೀನಿ. ಅದಕ್ಕೆ ಅವನು ಅಷ್ಟೊಂದು ಶಾರ್ಪ್ ಇರೋದು ಅಂತ ನನಗೆ ಎಷ್ಟೊಂದ್ಸಲಿ ಅನಿಸುತ್ತೆ. ಒಂದು ದೊಡ್ಡ ಪ್ಯಾಕೆಟು ಬ್ರೈನ್ ಥರ ಇರುತ್ತಲ್ಲ, ಅದನ್ನು ಸಿಕ್ಕಾಪಟ್ಟೆ ತಿಂದಿದ್ದೀನಿ. ನೀವು ಎಲ್ಲ ಥರದ ಡ್ರೈ ಫ್ರೂಟ್ಸ್ ತಿನ್ನಿ, ಬಾದಾಮಿ ಸೀಡ್ಸ್ಗಳು ಎಲ್ಲ ತಿನ್ನೋದ್ರಿಂದ ಇದು ಮಗುನ ಚೆನ್ನಾಗಿ ಬೆಳವಣಿಗೆ ಆಗೋಕ್ಕೆ ಸಹಾಯ ಮಾಡುತ್ತೆ. ಸೊ ಒಳ್ಳೆ ಆಹಾರ ತಿನ್ನಿ, ಚೆನ್ನಾಗಿ ಮಗುನ ಕೇರ್ ಮಾಡಿ ಇವಾಗಿಂದ. ಥ್ಯಾಂಕ್ ಯು ಸೋ ಮಚ್.